ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಗೆ ಪ್ರತಿದಿನ ಸಾಕಷ್ಟು ಟೆಕ್ಸ್ಟ್ ಮೆಸೇಜ್ಗಳು ಬರ್ತಾನೆ ಇರ್ತವೆ. ಅದರಲ್ಲಿ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಯಾವುದು ಜೆನ್ಯೂನ್ ಆಗಿರ್ತಕ್ಕಂಥ ಮೆಸೇಜ್ ಮತ್ತು ಯಾವುದು ಸ್ಕ್ಯಾಮ್ ಮೆಸೇಜ್ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಅದನ್ನ ಫೈಂಡ್ ಮಾಡೋದು ಹೇಗೆ ಅಂತಂದ್ರೆ, ನಮಗೆ ಸಾಕಷ್ಟು ಮೆಸೇಜ್ ಬರ್ತಾ ಇರ್ತಾವಲ್ಲ, ಆ SMS ನ ಹೆಡ್ ಏನಂತ ಇರ್ತದಲ್ಲ, SMS ಹೆಡ್ ನ ಕೊನೆ ಅಕ್ಷರವನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇನ್ ಕೇಸ್ ಅಲ್ಲಿ ಜಿ ಅನ್ನುವಂಥ ವರ್ಡ್ ಇತ್ತಂದ್ರೆ ಅದು ಗೌರ್ಮೆಂಟ್ ಇಂದ ಕಳಿಸಿರ್ತಕ್ಕಂಥ ಮೆಸೇಜ್ ಆಗಿರ್ತದೆ. ಅದೇ ಜಾಗದಲ್ಲಿ ಎಸ್ ಅನ್ನುವಂಥ ವರ್ಡ್ ಇತ್ತಂದ್ರೆ ಅದು ಸರ್ವಿಸಸ್ ಮೆಸೇಜ್ ಆಗಿರ್ತದೆ ಸ್ನೇಹಿತರೆ. ಅದೇ ಜಾಗದಲ್ಲಿ ಏನಾದ್ರು ಟಿ ಅಂತ ವರ್ಡ್ ಇದ್ರೆ ಅದು ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಮೆಸೇಜ್ ಆಗಿರ್ತದೆ. ಅದೇ ಜಾಗದಲ್ಲಿ ಪಿ ಅನ್ನುವಂಥ ವರ್ಡ್ ಇದ್ರೆ ಅದು ಪ್ರಮೋಷನಲ್ ಮೆಸೇಜ್ ಇರ್ತದೆ. ಲೈಕ್ ನಿಮ್ಗೆ ಕರೆನ್ಸಿ ಖಾಲಿ ಆಗ್ತಾ ಇದೆ, ಕರೆನ್ಸಿ ಹಾಕಿಸ್ಕೊಳ್ಳಿ, ಆಮೇಲೆ ನಿಮ್ಮ SMS ಇದಾವೆ, ನೀವು ಅದನ್ನ ರೀಚಾರ್ಜ್ ಮಾಡ್ಕೊಳ್ಳಿ ಅಂತಕ್ಕಂಥ ಪ್ರಮೋಷನಲ್ ಮೆಸೇಜ್ ಆಗಿರ್ತದೆ. ಈ ಮೆಸೇಜ್ಗಳು ಎಂಡ್ ಅಲ್ಲಿ ಏನೂ ಯಾವುದೇ ಅಕ್ಷರ ಇರಲಿಲ್ಲ ಅಂತಂದ್ರೆ ಅವಾಗ ಅನ್ಕೊಳ್ಳಿ ಅದು ಸ್ಕ್ಯಾಮರ್ ಮೆಸೇಜ್ ಅಂತ. ಏನ್ ಸರ್ ನೀವ್ ಅನ್ಬೋದು, ಏನ್ ಸರ್ ಈ ಸ್ಕ್ಯಾಮರ್ಸ್ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಸ್ಕ್ಯಾಮರ್ಸ್ಗೆ ಮೆಸೇಜ್ ನ ಕೊನೆ ಅಕ್ಷರಗಳಲ್ಲಿ GSTP ಅಂತಕ್ಕಂಥ ಈ ವರ್ಡ್ಗಳನ್ನ ಸೇರಿಸ್ಕೊಂಡು ಮೆಸೇಜ್ ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ. ಎಸ್, ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಟ್ರೈ ಅಂತ ಒಂದಿದೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದಿದೆ. ಸೊ ಅಲ್ಲಿ ಏನಾದ್ರು ಈ ಮೆಸೇಜ್ ನ ಎಂಡ್ ಅಲ್ಲಿ ಈ ತರದ ಅಕ್ಷರಗಳೇನಾದ್ರು ತಾವು ಅಕ್ಷರಗಳನ್ನ ಸೇರಿಸಬೇಕು ಅಂತಂದ್ರೆ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಸೊ ರಿಜಿಸ್ಟರ್ ಇವರು ಸ್ಕ್ಯಾಮರ್ಸ್ಗೆ ಅಲ್ಲಿ ರಿಜಿಸ್ಟರ್ ಆಗುವಂತದ್ದು ಇಟ್ಸ್ ಹೈಲಿ ಇಂಪಾಸಿಬಲ್. ಅದೇ ಕಾರಣಕ್ಕೋಸ್ಕರ ಈ ತರದ SMS ಗಳು ಆ ಸ್ಕ್ಯಾಮರ್ಸ್ ರೆಡಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಯಾವ ಮೆಸೇಜ್ ಗಳಿಗೆ ನಾವು ರೆಸ್ಪಾನ್ಸ್ ಮಾಡಬೇಕು, ಯಾವ ಮೆಸೇಜ್ ಗಳು ನಾವು ರೆಸ್ಪಾನ್ಸ್ ಮಾಡಬಾರ್ದು ಅನ್ನೋದು ಸ್ವಲ್ಪ ತಲೆಯಲ್ಲಿ ಇರಲಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಹಣ ಉಳಿಸಬೇಕು ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಆ ತರ ಕೀಯನ್ನ ನಾವು ನಮ್ಮ ಮೊಬೈಲ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ನಾವು ಕಷ್ಟಪಟ್ಟು ಗಳಿಸಿ ಇಟ್ಟಿರ್ತಕ್ಕಂಥ ಹಣ ಇನ್ಯಾವುದೋ ಪಾಲಾಗದೇ ಇರಲಿ. ವಿಶ್ ಆಲ್ ದಿ ಬೆಸ್ಟ್. ಒಳ್ಳೆಯದು.